ಬನ್ನೇರುಘಟ್ಟ ಮೇಲೆ ಭೂಗಳ್ಳರ ಕಣ್ಣು. ದಿನೇ ದಿನೇ ಸೂಕ್ಷ್ಮ ವಲಯದ ವ್ಯಾಪ್ತಿ ಕಡಿಮೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ನಲ್ಲಿ ರಣರೋಚಕ ಮಾಹಿತಿ. ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ ವಿನಾಶ ಘಟ್ಟ. ನಾನು ನಿಕೇಶ್ ಕೊಠಾರಿ. ದೇಶ ವಿದೇಶದ ಪ್ರವಾಸಿಗರನ್ನ ತನ್ನತ್ತ ಸೆಳೆಯೋ ಬನ್ನೇರುಘಟ್ಟ ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ಇದೀಗ ಕಂಟಕ ಎದುರಾಗ್ತಾ ಇದೆ. ಹಚ್ಚ ಹಸಿರಿನಿಂದ ಕೂಡಿರುವಂತಹ ಈ ವನರಾಶಿಯ ಮೇಲೆ ಈಗ ಭೂಗಳ್ಳರ ಕಣ್ಬಿದ್ದಿದೆ. ಬಹು ನಿರೀಕ್ಷಿತ ಟೌನ್ಶಿಪ್ ಯೋಜನೆಯೊಂದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ವರ್ಷದಿಂದ ವರ್ಷಕ್ಕೆ ಸೂಕ್ಷ್ಮ ವಲಯ ವ್ಯಾಪ್ತಿ ಕೂಡ ಕಡಿತಗೊಳ್ತಾ ಇದೆ. ಇದೇ ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವಿನಾಶದಂಚಿಗೆ ತಲುಪುತ್ತಾ ಅನ್ನೋ ಭೀತಿ ಎದುರಾಗಿದೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ವರದಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಬಯಲು ಮಾಡಿದೆ. ನೋಡೋಣ ಬನ್ನಿ. ಶ್ರೀಮಂತ ಜೀವ ವೈವಿಧ್ಯಕ್ಕೆ ಸಾಕ್ಷಿ ಬನ್ನೇರುಘಟ್ಟ. ಪ್ರವಾಸಿಗರ ಮೆಚ್ಚಿನ ತಾಣಕ್ಕೆ ಎದುರಾಗಿದೆ ಕಂಟಕ. ವೈವಿಧ್ಯಮಯ ವನ್ಯ ಜೀವಿಗಳನ್ನ ಹೊಂದಿರುವ ಅಭಯಾರಣ್ಯ, ದೇಶದ ಪ್ರಪ್ರಥಮ ಬಟರ್ಫ್ಲೈ ಪಾರ್ಕ್ ಇರೋ ತಾಣ. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂದ್ರೆ ಎಲ್ಲರನ್ನ ಸೆಳೆಯೋ ಅಚ್ಚುಮೆಚ್ಚಿನ ಸ್ಥಳ. ಎಸ್ ಪ್ರಿಯ ವೀಕ್ಷಕರೇ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನ ದಕ್ಷಿಣಕ್ಕೆ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ. ಎಲ್ರಿಗೂ ತಿಳಿದಂತೆ ಪ್ರಮುಖ ವನ್ಯಜೀವಿ ಅಭಯಾರಣ್ಯ ಮತ್ತು ಸಂರಕ್ಷಣಾ ಪ್ರದೇಶವಿದು. ಈ ಉದ್ಯಾನವನವನ್ನ 1971ರಲ್ಲಿ ಸ್ಥಾಪಿಸಲಾಗಿದೆ. 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಗಿದೆ. ಒಟ್ಟು 104.27 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ಈ ಉದ್ಯಾನವನ ಶ್ರೀಮಂತ ಜೀವ ವೈವಿಧ್ಯಕ್ಕೆ ಸಾಕ್ಷಿಯಾಗಿದೆ. ಆದ್ರೆ ಇದೀಗ ಪ್ರವಾಸಿಗರ ಮೆಚ್ಚಿನ ತಾಣಕ್ಕೆ ಕಂಟಕ ಎದುರಾಗಿದೆ. ಎಸ್ ವೀಕ್ಷಕರೇ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೂ ಇದೀಗ ಭೂಗಳ್ಳರ ಕಣ್ಣು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ವರದಿ ಮಾಡ್ತಾ ಹೋದಂತೆ ರಣರೋಚಕ ಮಾಹಿತಿ ಹೊರಬಿದ್ದಿದೆ. ನಮ್ಮ ವರದಿಗಾರರು ಖುದ್ದು ಸ್ಥಳಕ್ಕೆ ತೆರಳಿ ಅಲ್ಲಿನ ವಸ್ತುಸ್ಥಿತಿಯನ್ನ ಅಧ್ಯಯನ ಮಾಡಿ ಅಲ್ಲಿನ ಚಿತ್ರಣವನ್ನ ನೀಡಿದ್ದಾರೆ. ನಿಜಕ್ಕೂ ಇದು ಪರಿಸರ ಕಾಳಜಿಯುಳ್ಳ ಎಂಥವರನ್ನು ಕಂಗೆಡಿಸೋ ವಿಚಾರವೇ ಸರಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತ ಹಲವಾರು ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಮೊದಲು. ಈಗ ಕೊಂಚ ಮಟ್ಟಿಗೆ ಕಮ್ಮಿಯಾಗಿದೆ. ಇದಕ್ಕೆ ಸ್ಥಳೀಯರ ವಿರೋಧ, ಅದೇ ರೀತಿಯಲ್ಲಿ ಈ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ಒಂದಿಷ್ಟು ಅಕ್ರಮ ಚಟುವಟಿಕೆಗಳು ಕಮ್ಮಿಯಾಗಿದ್ದಾವೆ. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದರೆ ಅಕ್ರಮ ಗಣಿಗಾರಿಕೆ. ಎಲ್ಲೆಲ್ಲಿ ಬೆಟ್ಟಗಳು ಕಾಣಿಸುತ್ತೋ ಆ ಎಲ್ಲ ಬೆಟ್ಟಗಳನ್ನು ಕಡಿದು ಮೈನಿಂಗ್ ಮಾಡುವಂಥದ್ದನ್ನೇ ಕೆಲವೊಂದು ಖಾಸಗಿ ವ್ಯಕ್ತಿಗಳು ತಮ್ಮ ಪ್ರವೃತ್ತಿಯನ್ನಾಗಿರಿಸಿಕೊಂಡಿದ್ರು. ಆದರೆ ಇದೀಗ ಕೊಂಚ ಮಟ್ಟಿಗೆ ಹೋರಾಟದ ಫಲವಾಗಿ ಇದೆಲ್ಲವೂ ಕೂಡ ಕಮ್ಮಿಯಾಗಿದೆ. ನಾನಿವಾಗ ಇದೇ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರುವಂತಹ ಪ್ರದೇಶದಲ್ಲಿದ್ದೀನಿ. ಮುಂದುಗಡೆ ಏನು ದೃಶ್ಯಗಳೆಲ್ಲ ಕಾಣಿಸ್ತಾ ಇದ್ದಾವೆ, ಇದು ಶಿವನಹಳ್ಳಿ ಅನ್ನುವಂತಹ ಒಂದು ಊರಿನ ಬಳಿ ಇದ್ದಂತಹ ಒಂದು ಮೈನಿಂಗ್. ಕಳೆದ 2 ವರ್ಷಗಳಿಂದ ಈ ಒಂದು ಮೈನಿಂಗ್ ಸ್ಟಾಪ್ ಆಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ಈ ಸಂಘ ಸಂಸ್ಥೆಗಳ ಹೋರಾಟ. 2 ಬೆಟ್ಟಗಳನ್ನು ನೋಡ್ಬೋದು ಯಾವ ರೀತಿ ಇದೆ ಅವೆ ಅನ್ನುವಂಥದ್ದು. ಈ ಬೆಟ್ಟಗಳು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಆದರೆ ಈ ಮೈನಿಂಗ್ನ ಪರಿಣಾಮವಾಗಿ ಆ ಬೆಟ್ಟಗಳನ್ನು ಯಾವ ರೀತಿ ಕೊರೆಯಲಾಗಿದೆ ಅನ್ನುವಂಥದ್ದು ಕೂಡ ನಾವು ದೃಶ್ಯಗಳನ್ನು ನೋಡ್ಬೋದು. ಒಟ್ಟು ಈ ಒಂದು ಬೆಟ್ಟದಲ್ಲೇ ಸುಮಾರು 2 ರಿಂದ 3 ಕಡೆ ಇದೇ ರೀತಿಯಲ್ಲಿ ಮೈನಿಂಗ್ನ ಮಾಡಲಾಗ್ತಿತ್ತು. ಸದ್ಯಕ್ಕೆ ಹೋರಾಟದ ಫಲವಾಗಿ ಈ ಬೆಟ್ಟ ಇಷ್ಟರಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದು ಮಾಹಿತಿ ಸ್ಥಳೀಯರಿಂದ ಸಿಕ್ಕಿರುವಂಥದ್ದು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಜೀವ ವೈವಿಧ್ಯತೆಯ ಹಸಿರು ಸಿರಿ ಕಣ್ಣಿಗೆ ಗೋಚರಿಸುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೈನಿಂಗ್ನ ಪರಿಣಾಮ ಸೂಕ್ಷ್ಮ ಪರಿಸರಕ್ಕೆ ಹಾನಿಯಾಗ್ತಿದೆ. ಸೂಕ್ಷ್ಮ ಪರಿಸರ ವಲಯ ಅಂತ ಘೋಷಿಸಿದ್ರೂ ಕೂಡ ಇಲ್ಲಿ ತೆರೆಮರೆಯಲ್ಲಿ ಮೈನಿಂಗ್ ನಡೀತಿದೆ. ಪರಿಸರವಾದಿಗಳು, ಸಂಘ ಸಂಸ್ಥೆಗಳು ವಿರೋಧವಿದ್ರೂ ಕೂಡ ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಆದ್ರೆ 100 ಮೀಟರ್ನಿಂದ 1 ಕಿಲೋಮೀಟರ್ ವ್ಯಾಪ್ತಿಯ ಒಳಭಾಗದಲ್ಲಿ ಹಲವಾರು ಕಡೆಗಳಲ್ಲಿ ಅಕ್ರಮ ರೆಸಾರ್ಟ್ಗಳು ಕಾರ್ಯನಿರ್ವಹಿಸ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಒಂದು ಪ್ರದೇಶದಿಂದ ನೋಡೋದಾದರೆ ಇಡೀ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಒಂದು ಸ್ಟ್ರೆಚ್ ನಮಗೆ ಕಾಣಿಸುತ್ತೆ. ನನ್ನ ಈ ಭಾಗಕ್ಕೆ ನೋಡಿದರೆ ಕಾಣಿಸುತ್ತೆ ಕಾಡುಗಳಿದ್ದಾವೆ, ಅದೇ ರೀತಿಯಲ್ಲಿ ಕೆಲವೊಂದು ಕಡೆ ಊರುಗಳು ಕೂಡ ಇದ್ದಾವೆ. ದೂರದಲ್ಲಿ ಕಾಣ್ತಾ ಇರುವಂಥದ್ದು ರಾಗಿಹಳ್ಳಿ ಬೆಟ್ಟ ಅನ್ನುವಂಥದ್ದು. ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಅಟ್ಯಾಚ್ಡ್ ಆಗಿರುವಂಥದ್ದು. ಈ ಒಂದು ಬೆಟ್ಟ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ನಾವು ಈ ದೃಶ್ಯಗಳನ್ನು ನೋಡ್ಬೋದು. ಇದೇ ರೀತಿಯಾಗಿ ಈ ರಾಗಿಹಳ್ಳಿ ಬೆಟ್ಟ ಏನು ಕಾಣಿಸ್ತಿದೆ, ಇದೇ ರೀತಿಯಲ್ಲಿ ಅಕ್ಕಪಕ್ಕದಲ್ಲಿ ಇನ್ನೂ ಹಲವಾರು ಬೆಟ್ಟಗಳಿತ್ತು. ಆದರೆ ಮೈನಿಂಗ್ನ ಪರಿಣಾಮವಾಗಿ ಇವೆಲ್ಲವೂ ಕೂಡ ಹಾಳಾಗಿದ್ದಾವೆ ಅಥವಾ
ಧ್ವಂಸಗೊಂಡಿದ್ದಾವೆ ಅನ್ನುವಂಥವನ್ನೇ ಹೇಳಬೇಕು. ಮತ್ತೊಂದು ಬೆಟ್ಟವನ್ನು ಕೂಡ ನೋಡ್ಬೋದು, ಇದು ಕೂಡ ಮೈನಿಂಗ್ನ ಮಾಡಲಾಗ್ತಿತ್ತು. ಈ ಒಂದು ಬೆಟ್ಟದಲ್ಲೂ ಕೂಡ ಮೈನಿಂಗ್ ಮಾಡ್ತಾ ಇದ್ದುದನ್ನು ಸಂಘ ಸಂಸ್ಥೆಗಳು ಸ್ಥಳೀಯರು ವಿರೋಧಿಸಿದರು. ಯಾಕೆಂದರೆ ಅದು ಕೂಡ ಇಕೋ ಸೆನ್ಸಿಟಿವ್ ಝೋನ್ ವ್ಯಾಪ್ತಿಯ ಒಳಗಡೆ ಬರ್ತಾಯಿತ್ತು. ಹಾಗಾಗಿ ಹೋರಾಟದ ಫಲವಾಗಿ ಈ ಒಂದು ಮೈನಿಂಗ್ಗಳು ಕೂಡ ಸದ್ಯಕ್ಕೆ ಸ್ಟಾಪ್ ಆಗಿದ್ದಾವೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಈ ಮೈನಿಂಗ್ ಏನು ನಡೀತಾ ಇತ್ತು ಅಕ್ರಮವಾದ ರೀತಿಯಲ್ಲಿ, ಅವುಗಳನ್ನು ಸ್ಟಾಪ್ ಮಾಡಲಾಗಿದೆ. ಆದರೆ ಇದನ್ನು ಹೊರತುಪಡಿಸಿ ಈ ಒಂದು ಇಕೋ ಸೆನ್ಸಿಟಿವ್ ಝೋನ್ನ ವ್ಯಾಪ್ತಿಯ ಒಳಭಾಗದಲ್ಲಿ, ಅಂದರೆ 100 ಮೀಟರಿಂದ 1 ಕಿಲೋಮೀಟರ್ ವ್ಯಾಪ್ತಿಯ ಒಳಭಾಗದಲ್ಲಿ ಹಲವಾರು ಕಡೆಗಳಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ದು ಮಾಹಿತಿ ಇದೆ. ಈಗಾಗಲೇ ಹೇಳಿದಂತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತ ಸೂಕ್ಷ್ಮ ಪರಿಸರ ವಲಯವೂ ಇದೆ. ಇಲ್ಲಿ ಯಾವುದೇ ಕಾಮಗಾರಿ ನಿಷೇಧವಿದೆ. ಆದರೆ ಇದೀಗ ಮಾಡ ಹೊರಟಿರೋ ಆ ಯೋಜನೆಯಿಂದ ಪ್ರಾಣಿ ಸಂಕುಲವನ್ನ ವಿನಾಶಕ್ಕೆ ತಳ್ಳುವ ಆತಂಕ ಎದುರಾಗಿದೆ. ಇದಕ್ಕಾಗಿಯೇ ನೋಡಿ ಪರಿಸರ ಪ್ರೇಮಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿರೋದು. ಬನ್ನೇರುಘಟ್ಟವನ್ನ ಉಳಿಸಿ, ಅರಣ್ಯ ರಕ್ಷಿಸಿ ಅಂತ ಹೇಳ್ತಿರೋದು. ಬನ್ನೇರುಘಟ್ಟ ಪರಿಸರ ಸೂಕ್ಷ್ಮ ವಲಯದ ಸುತ್ತಲೂ ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ. ಕಲ್ಲು ಗಣಿಗಾರಿಕೆಗಳಿಗಾಗಿ ಬೃಹತ್ ಬೆಟ್ಟದ ಒಡಲಿಗೆ ಸಿಡಿಮದ್ದು ತುಂಬಿ ಒಡೆಯುತ್ತಿದ್ದಾರೆ. ಅರಣ್ಯ ಕಾನೂನು ಉಲ್ಲಂಘಿಸಿ ಕಾಡಂಚಿನಲ್ಲೇ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿವೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ವಿಶೇಷತೆ ಇದು ವನ್ಯಜೀವಿ ಕಾರಿಡಾರ್ನ ಅವಿಭಾಜ್ಯ ಅಂಗ. ಹಾಗೆ ನೋಡಿದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಿಆರ್ ಹಿಲ್ಸ್ ಮತ್ತು ಸತ್ಯಮಂಗಲಂ ಅರಣ್ಯವನ್ನ ಸಂಪರ್ಕಿಸುತ್ತೆ. ಹೀಗಾಗಿ ಇದೊಂದು ವನ್ಯಜೀವಿ ಕಾರಿಡಾರ್ನ ಅವಿಭಾಜ್ಯ ಅಂಗ. ಆಗ್ನೇಯದಲ್ಲಿರುವ ಮೀಸಲು ಅರಣ್ಯ ಮತ್ತು ದಕ್ಷಿಣದಲ್ಲಿ ಬಿಳಿಕಲ್ ಫಾರೆಸ್ಟ್ ವರೆಗೂ ಕೂಡ ಹರಡಿದೆ. ಮೈಸೂರು ಆನೆ ಮೀಸಲು ಪ್ರದೇಶದ ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ. ಇದು ನೆರೆಯ ಕಾವೇರಿ ವನ್ಯಜೀವಿ ಅಭಯಾರಣ್ಯದಿಂದ ತಮಿಳುನಾಡಿನ ಕೃಷ್ಣಗಿರಿ ಮತ್ತು ಹೊಸೂರು ಅರಣ್ಯ ವಿಭಾಗದಿಂದ ಆನೆಗಳ ವಲಸೆ ಪ್ರಯಾಣಕ್ಕೆ ಪ್ರಮುಖ ಮಾರ್ಗವಾಗಿ ಗುರುತಿಸಿಕೊಂಡಿದೆ. ಹೀಗಾಗಿ ಇಲ್ಲಿ ಆನೆಗಳು ನಗರ ಪ್ರದೇಶದತ್ತ ನುಗ್ಗಿ ಬರೋದನ್ನ ತಡೆಯಲು ಪರಿಸರ ಕಾಳಜಿಯುಳ್ಳವರು ಕೆರೆ ನಿರ್ಮಾಣ ಮಾಡಿದ್ರು. ಇಕೋ ಸೆನ್ಸಿಟಿವ್ ಝೋನ್ನ ವ್ಯಾಪ್ತಿಯನ್ನು ಕಡಿಮೆ ಮಾಡಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಆಗ್ತಿದ್ದಾವೆ ಅಂತ ಹೇಳಿ ಕೇಳಲ್ಪಟ್ಟಿದ್ವಿ. ಮೊದಲು ಸುಮಾರು 268 ಸ್ಕ್ವೇರ್ ಕಿಲೋಮೀಟರ್ ಇತ್ತು, ಅದೀಗ ಹೆಚ್ಚು ಕಮ್ಮಿ 168 ಸ್ಕ್ವೇರ್ ಕಿಲೋಮೀಟರ್ಗೆ ಕಡಿಮೆ ಆಗಿರುವಂಥದ್ದು. ಇದರಿಂದಾಗಿ ಏನೇನು ಸಮಸ್ಯೆಗಳು ಆಗ್ತಾ ಇರುವಂಥದ್ದು? ಅದರಿಂದ ಇಲ್ಲಿ ಈಕೋ ಸೆನ್ಸಿಟಿವ್ ಝೋನ್ ಹೋಗೋದ್ರಿಂದ ಫುಲ್ ಆ್ಯನಿಮಲ್ ಲೈಫು, ಪ್ಲಾಂಟ್ ಲೈಫ್ ಇತ್ತು ಸರ್. ಪ್ಲಾಂಟ್ ಲೈಫ್ ಹೋಗಿದ ತಕ್ಷಣ ಟೆಂಪ್ರೇಚರ್ ರೈಸ್ ಆಗುತ್ತೆ. ಇಲ್ಲಿ ಇರೋ ರೈತರಿಗೆ ನೀರಿರಲ್ಲ, ಪ್ಲಾಂಟ್ಸ್ ಬೆಳೆಯೋಕ್ಕಾಗಲ್ಲ, ಅಗ್ರಿಕಲ್ಚರ್ ತೊಂದರೆ ಆಗುತ್ತೆ. ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಆದರೆ ದೆಲ್ ಬಿ ಅ ಲಾಟ್ ಆಫ್ ಟ್ರಬಲ್ ಫಾರ್ ದ ಆ್ಯನಿಮಲ್ಸ್ ಆ್ಯಂಡ್ ದ ಫಾರೆಸ್ಟ್ ಸಿಸ್ಟಮ್ ಇಟ್ ಸೆಲ್ಫ್. ಇದು ನಿಜಕ್ಕೂ ಇರುವಂತಹ ಒಂದು ಕಳಕಳಿ. ಏನು ಅಂತ ಹೇಳಿದರೆ, ಇವತ್ತು ನಾವು ನಮ್ಮ ಸುತ್ತಮುತ್ತ ಇರುವಂತಹ ಅರಣ್ಯ ಪ್ರದೇಶವನ್ನು ಕಾಪಾಡದೆ ಹೋದಲ್ಲಿ ಅಥವಾ ಅದನ್ನು ಉಳಿಸಿಕೊಳ್ಳದೆ ಹೋದಲ್ಲಿ ನಾಳೆ ದಿನ ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವಿನಾಶ. ವರ್ಷದಿಂದ ವರ್ಷಕ್ಕೆ ಸೂಕ್ಷ್ಮ ವಲಯ ವ್ಯಾಪ್ತಿ ಕಡಿತ. ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವ ಮತ್ತು ವೈವಿಧ್ಯಮಯ ವನ್ಯಜೀವಿಯನ್ನ ಹೊಂದಿರುವ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೀಗ ಗಂಭೀರ ಅಪಾಯವನ್ನ ಎದುರಿಸುತ್ತಿದೆ. ಯಾಕಂದ್ರೆ ಆರಂಭದಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಸೂಕ್ಷ್ಮ ವಲಯ 2016ರಲ್ಲಿ 4.5 ಕಿಲೋಮೀಟರ್ಗೆ ಇಳಿದಿದೆ. 2018ರಲ್ಲಿ ಸೂಕ್ಷ್ಮ ವಲಯದ ವ್ಯಾಪ್ತಿಯನ್ನ 1 ಕಿಲೋಮೀಟರ್ಗೆ ಕಡಿತಗೊಳಿಸಲಾಗಿದೆ. ಈ ನಡುವೆ ಆನೇಕಲ್ ಮತ್ತು ಹಾರೋಹಳ್ಳಿ ಮಧ್ಯೆ ಸಂಪರ್ಕ ಕಲ್ಪಿಸಲು ಎಲಿಫೆಂಟ್ ಕಾರಿಡಾರ್ನಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ. ಅತ್ತ ಸೂರ್ಯನಗರದ 4ನೇ ಹಂತದ ಟೌನ್ಶಿಪ್ ನಿರ್ಮಾಣಕ್ಕೆ ಬನ್ನೇರುಘಟ್ಟ ಉದ್ಯಾನವನ ಹಾಗೂ ರೈತರಿಗೆ ಸೇರಿದ 2000 ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ರೋಡ್ ನಮಗೂ ಮುಖ್ಯ, ಯಾಕಂದರೆ ನಾವು ಓಡಾಡಬೇಕು. ಬೆಂಗಳೂರು ಟ್ರಾಫಿಕಲ್ಲಿ ನಾವು ಓಡಾಡ್ತೀವಿ, ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೂ ಗೊತ್ತಿದೆ. ಸೊ ಹಾಗಂತ ಹೇಳಿ ನಾವು ಒಂದು ನ್ಯಾಷನಲ್ ಫಾರೆಸ್ಟ್ ಒಳಗಡೆ ಬರೀ ಅನಿಮಲ್ಸು ಇಲ್ಲಿ ಕಾಣ್ತಿರ್ತಕ್ಕಂತಹ ಅನಿಮಲ್ಸು ನಾವು ನಾಗರಹೊಳೆ, ಬಂಡೀಪುರ ಅಂತೆಲ್ಲ ಉಡ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿರ್ತಕ್ಕಂತಹ ಅನಿಮಲ್ಸ್ ಕೂಡ ಇಲ್ಲೂ ಇದ್ದಾವೆ. ನಮ್ಮ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ 3 ಟೈಗರ್ಸ್ ಇದ್ದಾವೆ, 50 ಚಿಲ್ಲರೆ ಲೆಪರ್ಡ್ಸ್ ಇದ್ದಾವೆ, ಬೇಕಾದಷ್ಟು ಇಂಡಿಯನ್ ಗಾಸ್ ಇದ್ದಾವೆ, ಎಲಿಫೆಂಟ್ಸ್ ಇದ್ದಾವೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆನೆಗಳಿರ್ತಕ್ಕಂತಹ ರಾಜ್ಯ ಅಂತ ಕರ್ನಾಟಕಕ್ಕೆ ಹೇಳ್ತಾರೆ. ಸೊ ಈ ಥರದ್ದು ಬನ್ನೇರುಘಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ, ಯಾಕಂದರೆ ಇದು ಬೆಂಗಳೂರಿಂದ ತುಂಬ ಹತ್ತಿರದಲ್ಲಿದೆ. ಸೊ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೈವೇ ಆಗೋದು ನಮಗೂ ಒಳ್ಳೆಯದೇ ಕೂಡ, ಯಾಕಂದರೆ ಬೆಂಗಳೂರು ಟ್ರಾಫಿಕ್ ರೆಡ್ಯೂಸ್ ಆಗುತ್ತೆ. ಸೊ ಆದರೆ ನಮ್ಮ ಸ್ವಂತ
ಕಾರ್ಯಕ್ಕೋಸ್ಕರ ನಾವು ಪರಿಸರಕ್ಕೆ ಹಾನಿ ಮಾಡೋದು ಒಳ್ಳೆಯದಲ್ಲ. ಸೊ ನಮಗೇನಾದರೂ ರೋಡ್ ಬೇಕು ನಮ್ಗೆ ರೋಡ್ ಬೇಕೇ ಬೇಕು. ಅದಕ್ಕೆ ನಾವು ಒಂದು ಪರ್ಯಾಯ ಮಾರ್ಗವನ್ನು ಹುಡ್ಕೊಳ್ಳೋಣ. ಸೊ ಪರ್ಯಾಯ ಮಾರ್ಗ ತುಂಬ ಕಡೆ ಇಲ್ಲೆಲ್ಲ ಇದೆ. ಯಾಕಂದರೆ ಹೇಳಿದ್ರೆ ಇಲ್ಲಿ ಕನಕಪುರ ರೋಡ್ ಇದೆ. ಸೊ ಅಲ್ಲಿಂದ ಹೋಗಿ ನೈಸ್ ರೋಡ್ಗೆ ಲಿಂಕ್ ಮಾಡ್ಬೋದು. ಆ ಥರ ಪರ್ಯಾಯ ಮಾರ್ಗಗಳು ತುಂಬ ಇದ್ದಾವೆ. ಸೊ ಆ ಥರ ಯಾವುದಾದ್ರೂ ಸರ್ಕಾರದ ಕಡೆಯಿಂದ ಆ ಥರ ಪರ್ಯಾಯ ಮಾರ್ಗವನ್ನು ಹುಡುಕಿ ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ಪರಿಸರಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಸದ್ಯ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೂ ಭೂಗಳ್ಳರ ಕಣ್ಣು ಬಿದ್ದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇನ್ವೆಸ್ಟಿಗೇಷನ್ ವರದಿ ಇಂಚಿಂಚು ಮಾಹಿತಿಯನ್ನ ಹೊರತೆಗೆದಿದೆ. ಆರಂಭದಲ್ಲಿ 27 ಕಿಲೋಮೀಟರ್ ಇದ್ದ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಬರ್ತಿದೆ. 2016ರಲ್ಲಿ 4.5 ಕಿಲೋಮೀಟರ್ಗೆ ಸೂಕ್ಷ್ಮ ವಲಯ ಇಳಿದಿತ್ತು. ನಂತರ 2018ರಲ್ಲಿ ಸೂಕ್ಷ್ಮ ವಲಯದ ವ್ಯಾಪ್ತಿ 1 ಕಿಲೋಮೀಟರ್ಗೆ ಇಳಿಕೆಯಾಗಿದೆ. ಪ್ರತಿ ವರ್ಷ ಈ ರೀತಿಯಾಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಸೂಕ್ಷ್ಮ ವಲಯದ ವ್ಯಾಪ್ತಿಯನ್ನೇ ಸಂಪೂರ್ಣವಾಗಿ ಕಬಳಿಸಿದ್ರೂ ಅಚ್ಚರಿಯಿಲ್ಲ. ಇದೀಗ ಕರ್ನಾಟಕಕ್ಕಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಬನ್ನೇರುಘಟ್ಟ ಉಳಿಸಲು ರಿಪಬ್ಲಿಕ್ ಕನ್ನಡ ಮಹಾ ಅಭಿಯಾನವನ್ನ ಶುರು ಮಾಡಿದೆ. ನಾಡು ನುಡಿ ನೆಲದ ರಕ್ಷಣೆಗೆ ಕಟ್ಟಿಬದ್ಧವಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ಎದುರಾಗ್ತಿರುವ ಸಂಚಕಾರದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿದೆ. ಅಳಿವಿನಂಚಿನಲ್ಲಿರುವ ಸೂಕ್ಷ್ಮ ವಲಯದ ಬಗ್ಗೆ ಗಮನ ಸೆಳೆಯುತ್ತಿದೆ. ಪರಿಸರ ಸೂಕ್ಷ್ಮ ವಲಯದ ಕಡಿತದಿಂದ ಮಾನವ ಹಾಗೆ ಪ್ರಾಣಿ ಸಂಘರ್ಷಕ್ಕೆ ದಾರಿ ಮಾಡಿಕೊಡಲಿದೆ. ಅಷ್ಟೇ ಅಲ್ಲದೆ ಬನ್ನೇರುಘಟ್ಟ ಉದ್ಯಾನವನ ವ್ಯಾಪ್ತಿಯಲ್ಲಿನ ಅಪರೂಪದ ಪ್ರಾಣಿ ಸಂಕುಲ ಕೂಡ ನಾಶವಾಗ್ತಾ ಇದೆ. ಈ ಸೂರ್ಯನಗರ ಟೌನ್ಶಿಪ್ ಯೋಜನೆ ಬಗ್ಗೆ ಪರಿಸರ ಪ್ರೇಮಿಗಳಿಂದ ಕೇಳಿ ಬಂದಿರುವಂತಹ ಆಗ್ರಹವಾದರೂ ಏನು? ಇನ್ನು ರಿಪಬ್ಲಿಕ್ ಕನ್ನಡಕ್ಕೆ ಜನ ಆದರೂ ಹೇಳಿದ್ದೇನು? ನೋಡೋಣ ಬನ್ನಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಒಡಲಿಗೆ ಕನ್ನ. ಸೂರ್ಯನಗರ ಟೌನ್ಶಿಪ್ ಯೋಜನೆ ಕಂಟಕ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವನ್ಯ ಮೃಗಗಳ ಕಾರಿಡಾರ್ ಮಾತ್ರವಲ್ಲ, ಬೆಂಗಳೂರಿನ ಸಮೀಪದಲ್ಲಿರುವ ಹಸಿರು ವಲಯ. ಆದರೆ ಇಂತಹ ಪ್ರಮುಖವಾದ ಬನ್ನೇರುಘಟ್ಟ ಉದ್ಯಾನದ ಪರಿಸರ ಸೂಕ್ಷ್ಮ ವಲಯ ಕುಗ್ಗಿಸುವ ಪ್ರಯತ್ನ ನಡೆದಿದೆ. ಆದರೆ ಇತ್ತ ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ ಸೂರ್ಯನಗರ ಟೌನ್ಶಿಪ್ ಯೋಜನೆಯ 4ನೇ ಹಂತದ ಪ್ರಾಜೆಕ್ಟ್ ಕಂಟಕವಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಇಕೋಸೆನ್ಸಿಟಿವ್ ಝೋನ್ ವ್ಯಾಪ್ತಿಗೆ ಹೊಂದಿಕೊಂಡಂತೆ ಇರುವಂತಹ ಮತ್ತೊಂದು ಸಮಸ್ಯೆ ಅಂತ ಹೇಳಿದರೆ ಈ ಟೌನ್ಶಿಪ್ ಯೋಜನೆ ಆರಂಭ ಆಗಿರುವಂಥದ್ದು. ಅಂದರೆ ಸೂರ್ಯನಗರ ಟೌನ್ಶಿಪ್ ಯೋಜನೆಯ 4ನೇ ಹಂತದ ಒಂದು ಪ್ರಾಜೆಕ್ಟ್ ನಡೀತಾ ಇರುವಂಥದ್ದು. ಇದು ಹಲವಾರು ಗ್ರಾಮಗಳಿಗೆ ಈಗಾಗಲೇ ಸಮಸ್ಯೆ ಆಗಿರುವಂಥದ್ದು. ಈ ಪ್ರಾಜೆಕ್ಟ್ ಯಾವ ರೀತಿ ನಡೀತಿದೆ ಅನ್ನುವಂಥ ಒಂದು ಏರಿಯಲ್ ವ್ಯೂನ ನಾನಿವಾಗ ತೋರಿಸ್ತಾ ಹೋಗ್ತೀನಿ. ಈ ಒಂದು ದೃಶ್ಯಗಳಲ್ಲಿ ಏನು ಕಾಣಿಸ್ತಿದ್ದಾವೆ ಕೆಲಸ ಆಗ್ತಾ ಇರುವಂಥದ್ದು, ಇದು ಸೂರ್ಯನಗರ 4ನೇ ಹಂತದ ಟೌನ್ಶಿಪ್ ಯೋಜನೆಯ ಕೆಲಸ ಪ್ರಗತಿಯಲ್ಲಿ ಇರುವಂಥದ್ದು. ಸಮಸ್ಯೆ ಈಗ ಏನಾಗ್ತಿದೆ ಅನ್ನುವಂಥದ್ದು ಅಂದರೆ ಈ ಒಂದು ಪ್ರದೇಶ ಏನಿದ್ದಾವೆ, ಈ ಕಾಮಗಾರಿ ನಡೀತಾ ಇರುವಂತಹ ಜಾಗ, ಇದು ಬನ್ನೇರುಘಟ್ಟ ಇಕೋಸೆನ್ಸಿಟಿವ್ ಝೋನ್ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಆದರೆ ಅಧಿಕಾರಿಗಳು ಹೇಳುವಂಥ ಪ್ರಕಾರ ಇದು 2 ಕಿಲೋಮೀಟರ್ ಆಗುತ್ತೆ, 3 ಕಿಲೋಮೀಟರ್ ಆಗುತ್ತೆ ಅನ್ನುವಂಥ ವಾದಗಳೆಲ್ಲವೂ ಕೂಡ ಇದ್ದಾವೆ. ಆದರೆ ಮ್ಯಾಪ್ನಲ್ಲಿ ಕಿಲೋಮೀಟ್ರ್ ವೈಸ್ ನೋಡ್ತಾ ಹೋದರೆ ಇದು ಕೇವಲ 1 ಕಿಲೋಮೀಟ್ರ್ ಹತ್ತಿರದಲ್ಲೇ ಇರುವಂಥದ್ದು. ಈ ಒಂದು ಪ್ರಾಜೆಕ್ಟ್ ಈಗಾಗಲೇ ಶುರುವಾಗಿರುವಂಥದ್ದು. ಇಲ್ಲಿ ನಾವು ಒಂದು ಸ್ಪಷ್ಟ ಚಿತ್ರಣವನ್ನು ನೋಡ್ಬೋದು. ಈ ಭಾಗ ಹೇಗಿದೆ ಮತ್ತು ಆ ರಸ್ತೆಯ ಬಲಭಾಗದಲ್ಲಿ ಯಾವ ರೀತಿಯ ಹಸಿರು ಕಾಣ್ತಾ ಇದೆ ಅನ್ನುವಂಥದ್ದು. ಅಂದರೆ ಮೊದಲು ಈ ಒಂದು ಪ್ರದೇಶ ಕೂಡ ಇದೇ ರೀತಿ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದಿಕೊಂಡಂತೆ ಇರುವಂಥ ಜಾಗ, ಕಂಪ್ಲೀಟ್ ಆಗಿ ಗ್ರೀನರಿ ಆಗಿದ್ದಂತಹ ಒಂದು ಜಾಗವನ್ನು ಟೌನ್ಶಿಪ್ ಯೋಜನೆಗೋಸ್ಕರ ಈ ರೀತಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಮತ್ತೊಂದು ಕಡೆಯಲ್ಲಿ ಭೂಸ್ವಾಧೀನ ಪಡಿಸಿಕೊಂಡಿರುವಂಥ ಸರ್ಕಾರ ಅವರಿಗೆ ಸೂಕ್ತ ರೀತಿಯ ಹಣವನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಸಾಕಷ್ಟು ಜನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಿದ್ದಾರೆ. ಆದರೆ ಇನ್ನೂ ಕೂಡ ರೈತರ ಕಷ್ಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಂದನೆಯೂ ಸಿಕ್ಕಿಲ್ಲ. ಒಂದ್ ಕಡೆ ಬನ್ನೇರುಘಟ್ಟ ಉದ್ಯಾನವನದ ಒಡಲಿಗೆ ಕನ್ನ ಹಾಕಲಾಗ್ತಿದೆ, ಇನ್ನೊಂದೆಡೆ ಅರಣ್ಯ ಸೂಕ್ಷ್ಮ ವಲಯ ಕಡಿತವು ಮಾನವ ಪ್ರಾಣಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಅಲ್ಲದೆ ಬನ್ನೇರುಘಟ್ಟ ಅರಣ್ಯದಲ್ಲಿನ ಅಪರೂಪದ ಪ್ರಾಣಿಗಳು ನಾಶವಾಗಲಿದೆ. ಹೀಗಾಗಿ ಇಎಸ್ಝೆಡ್ ವ್ಯಾಪ್ತಿ ಕಡಿತಕ್ಕೆ ಅವಕಾಶವನ್ನ ನೀಡಬಾರದು ಅನ್ನೋದು ಪರಿಸರ ಪ್ರೇಮಿಗಳ ಆಗ್ರಹ. ಆದರೆ ಇದೆಲ್ಲದರ ಮಧ್ಯೆ ಸೂರ್ಯನಗರ ಟೌನ್ಶಿಪ್ ಯೋಜನೆಯಲ್ಲಿ ಜಮೀನು ಕಳೆದುಕೊಂಡವರಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನೋದು ರೈತರ ಅಳಲಾಗಿದೆ.
ಬಂದು ಪೊಲೀಸವ್ರು ಕರ್ಕೊಬರೋದು ಎಲ್ಲ ಮಾಡೋದು. ಪೊಲೀಸವ್ರನ್ನ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟು ಅವರು ಇದು ಮಾಡಿದ್ದು ಈಗ ಬರ್ತಾ ಇಲ್ಲ. ಮೊದಲು ಪೊಲೀಸರು ಬಂದು ನಮ್ಮ ಜಮೀನೆಲ್ಲ ಹೊಡೆದು ಎಲ್ಲ ಮಾಡಿದ್ದಾರೆ. ಆಮೇಲೆ 2013ರಲ್ಲಿ ಅವ್ರು ಫೋನ್ ಮಾಡಿ ಮೊನ್ನೆ 2023 ಡಿಸೆಂಬರಲ್ಲಿ ಇದು ಮಾಡವ್ರೆ, ಅವಾರ್ಡ್ ಮಾಡವ್ರೆ. ಅದು ಹೆಂಗೆ ಮಾಡವ್ರೆ ಅಂದರೆ 2013ರಲ್ಲಿ ಇರೋ ಅವಾರ್ಡನ್ನು ತಂದು ಈಗ ಮಾಡವ್ರೆ. ಈಗಿರೋ ವ್ಯಾಲ್ಯೂಯೇಷನ್ಗೆ ಅವಾರ್ಡ್ ಮಾಡಿಲ್ಲ. ಒಳ್ಳೆ ರೈತರಿಗೆ ಒಳ್ಳೆ ದುಡ್ಡು ಕೊಟ್ಟಿಲ್ಲ. ಅದನ್ನು 50-53 ಅಂತೆ ಅದು ಇಷ್ಟು ಅಡಿ ಕೊಡ್ತೀವಿ, ಅದು ಮಾಡಿಲ್ಲ. ಯಾವುದೂ ಮಾಡಿದೆ ರೈತರ ಜಮೀನು ಹಾಳು ಮಾಡ್ತಾವ್ರೆ. ರೈತರು ತಿನ್ನೋಕ್ಕೂ ಇಲ್ದಿರ, ಈ ಕಡೆ ಉಳಕ್ಕೆ ಜಮೀನು ಇಲ್ದಿರ ಅಲ್ದಾಡ್ಕೊಂಡು ಇರ್ತಾರೆ. ಇಲ್ಲಿ ಬಂದು ಪ್ರತಿನಿತ್ಯ ಕಾಡಾನೆಗಳು ಮತ್ತು ಇದು ಚಿರತೆಗಳು, ಹುಲಿಗಳು ಎಲ್ಲ ಬರೋ ಅಂಥ ಇದರಲ್ಲಿ ಬಂದು ಮಾಡ್ತಾರೆ. ಆಮೇಲೆ ಪ್ರಾಣಿಗಳು ಬಂದು ಅಂತ ಬಡ್ಕೊಂಡಂಗೆ ಅಂಥ ಲ್ಯಾಂಡ್ಗಳು ಬಂದು ಮಾಡ್ತಾ ಇದ್ದಾರೆ. ಫಾರೆಸ್ಟ್ಗೆ 1 ಕಿಲೋಮೀಟರ್ ಇರೋದನ್ನ 2 ಕಿಲೋಮೀಟರ್ ಅಂತ ಮಾಡ್ಕೊಂಡೋಗವ್ರೆ. 2016ರಲ್ಲಿ ಹೊರಡಿಸಿರುವ ಅಧಿಸೂಚನೆಯಂತೆ 268.96 ಚದುರ ಕಿಲೋಮೀಟರ್ ಸೂಕ್ಷ್ಮ ವಲಯವನ್ನ ಕಾಯ್ದುಕೊಳ್ಳಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಇಲ್ಲದಿದ್ರೆ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ದಾರಿಯ ಮೊರೆ ಹೋಗುವ ಅನಿವಾರ್ಯತೆ ಇದೆ ಅಂತಾರೆ. ಎಲ್ಲಿ ನೋಡಿದ್ರು ಧೂಳು. ಇಲ್ಲಿ ಇದು ನಮ್ಮೂರು ಕಾಡಜಕ್ಕನಹಳ್ಳಿ ಇಲ್ವಾಡಿ ಗ್ರಾಮದಲ್ಲೆಲ್ಲ ಸುಮಾರು ಸಾವಿರಾರು ಮರಗಳಿದ್ವು. ನಾವು ರೈತರು ವ್ಯವಸಾಯ ಮಾಡಿದ್ರು ಮರನ ಹಾಳು ಮಾಡಿರಲಿಲ್ಲ. ಸಾವಿರಾರು ಮರಗಳಿದ್ವು, ಬದುಗಳಲ್ಲೆಲ್ಲ ಸಾವಿರಾರು ಮರ ಇದ್ವು. ಆ ಸಾವಿರಾರು ಮರಗಳು ನೆಲಸಮ ಆಗವೆ. ಆಮೇಲೆ ಈಗೇನು ಮಾಡವ್ರೆ ಅಂದರೆ ಎಲ್ಲ ಇದು JCB ತಗೊಂಬಂದು ಧೂಳೆ ಬಿಡಿಸಿರೋದ್ರಿಂದ ಈ ಸ್ವಲ್ಪ ವಯಸ್ಸಾಗಿರೋರು ಇನ್ನೂ ವಯಸ್ಸಿರೋರು ಅವ್ರು ಓಡಾಡೋಕ್ಕೂ ಆಗ್ತಾಯಿಲ್ಲ. ಆ ಧೂಳು ಕುಡಿದು ಏನೇನೋ ರೋಗಗಳೆಲ್ಲ ಸ್ಟಾರ್ಟ್ ಆಗವೆ. ಆ ಥರ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ಗವ್ರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಪರಿಸರ ಸೂಕ್ಷ್ಮ ವಲಯ ಕಡಿತಗೊಳಿಸಲು ನಡೀತಿರೋ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ. ಸರ್ಕಾರ ಬನ್ನೇರುಘಟ್ಟ ESZ ತಗ್ಗಿಸುವ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಅನ್ನೋದು ಆಗ್ರಹ ಕೇಳಿ ಬರ್ತಿದೆ. ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಬನ್ನೇರುಘಟ್ಟ ಸುತ್ತಮುತ್ತ ಇರುವಂತಹ ಪರಿಸರ ಸೂಕ್ಷ್ಮ ವಲಯವನ್ನು ಉಳಿಸ್ಕೋಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಭಿಯಾನಗಳು ಆಗ್ತಿರುವಂಥದ್ದು ಮತ್ತು ಹೋರಾಟಗಳು ಕೂಡ ನಡೀತಾ ಇದ್ದಾವೆ. ನಾನಿವಾಗ ಈ ಒಂದು ಪರಿಸರ ಸೂಕ್ಷ್ಮ ವಲಯದ ಸನಿಹದಲ್ಲೇ ಇರುವಂತಹ ಸೂರ್ಯಸಿಟಿ ಟೌನ್ಶಿಪ್ 4ನೇ ಒಂದು ಹಂತದ ಕಾಮಗಾರಿ ನಡೀತಿದೆ. ಈ ಒಂದು ಜಾಗದ ಬಳಿ ಇದ್ದೀನಿ. ದೃಶ್ಯಗಳಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಟೌನ್ಶಿಪ್ಗೋಸ್ಕರ ನಡೀತಾ ಇರುವಂತಹ ಕಾಮಗಾರಿ. ಅಲ್ಲಿ ಬಂಡೆಗಳನ್ನು ಒಡೆಯೋದಕ್ಕೆ ಕೆಲಸಗಳು ನಡೀತಾ ಇರುವಂಥದ್ದು. ಆ್ಯಂಡ್ ಈ ಒಂದು ಕಾಡುಜಕ್ಕನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸುಮಾರು 15ರಿಂದ 20 ಮನೆಗಳು ಈಗಾಗಲೇ ಬಿರುಕು ಬಿಟ್ಟಿದ್ದಾವೆ. ಏನಕ್ಕೆ ಅಂದರೆ ಈ ಒಂದು ಟೌನ್ಶಿಪ್ನ ಕಾಮಗಾರಿಯ ಭಾಗವಾಗಿ ಇಲ್ಲಿ ಬಂಡೆಗಳನ್ನು ಒಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡೈನಮೈಟ್ಗಳನ್ನು ಇಟ್ಟು ಇದನ್ನು ಸ್ಫೋಟಗೊಳಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇಲ್ಲಿಂದ ಸಮೀಪದಲ್ಲೇ ಇರುವಂತಹ ಈ ಒಂದು ಕಾಡುಜಕ್ಕನಹಳ್ಳಿ ಗ್ರಾಮದ ಹಲವಾರು ಮನೆಗಳು ಬಿರುಕು ಬಿಟ್ಟಿದ್ದಾವೆ. ಅದಕ್ಕೆ ಪರಿಹಾರ ಕಲ್ಪಿಸುವಂಥದ್ದಾಗಲಿ ಅಥವಾ ಈ ಒಂದು ಬ್ಲಾಸ್ಟಿಂಗ್ನ ನಿಲ್ಲಿಸುವಂಥದ್ದಾಗಲಿ ಈ ಥರದ ಯಾವುದೇ ಕೆಲಸಗಳನ್ನು ಕೂಡ ಅಧಿಕಾರಿಗಳು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಎಂಟೈರ್ ಒಂದು ಕಾಲದಲ್ಲಿ ಇದೆಲ್ಲವೂ ಕೂಡ ಕಾಡಾಗಿತ್ತು ಅನ್ನುವಂಥ ಒಂದು ಮಾಹಿತಿ ಸ್ಥಳೀಯರಿಂದ ಸಿಕ್ಕಿರುವಂಥದ್ದು. ಆದರೆ ಇದೀಗ ಈ ಪ್ರದೇಶವನ್ನು ಕಂಪ್ಲೀಟ್ ಆಗಿ ಟೌನ್ಶಿಪ್ಗೋಸ್ಕರ ಕಾಮಗಾರಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 4ನೇ ಹಂತಕ್ಕಾಗಿ ಕಾಡುಜಕ್ಕನಹಳ್ಳಿ, ಇಡ್ಲವಾಡಿ, ಬಗನದೊಡ್ಡಿ, ಬೊಮ್ಮಂಡಹಳ್ಳಿ, ಕೋನಸಂದ್ರ ಗ್ರಾಮಗಳ 2000 ಎಕರೆಗೆ ಕನ್ನ ಹಾಕಲಾಗಿದೆ. ಇದರಿಂದ ನೇರವಾಗಿ ಸೂಕ್ಷ್ಮ ವಲಯದ ಮೇಲೆ ಪರಿಣಾಮವನ್ನ ಬೀರಲಿದೆ ಅನ್ನೋದನ್ನ ಮರೆಯುವಂತಿಲ್ಲ. ಈಗ ಏನು ಅಂದರೆ ಈಗ 55 ಆ್ಯಕ್ಟಲ್ಲಿ ಅವಾರ್ಡ್ ಮಾಡೋಕ್ಕೆ ಬರಲ್ಲ ಸರ್. ಇವರಿಗೆ ಅವಾರ್ಡ್ ಮಾಡೋಕ್ಕೆ ಬರಲ್ಲ. ಇದು ಕಾಡುಜಕ್ಕನಹಳ್ಳಿ 1 ಕೋಟಿ 2 ಕೋಟಿ ಇಳುವರಿ 60 ಲಕ್ಷ ಅಂತ 55 ಆ್ಯಕ್ಟಲ್ಲಿ ಅವಾರ್ಡ್ ಮಾಡೋಕ್ಕೆ ಬರಲ್ಲ ಸರ್. 2 ವರ್ಷದೊಳಗಡೆ ಮಾಡಬೇಕಾಯ್ತು. ಇವ್ರು ಮಾಡಿದ್ರೆ ಕೋರ್ಟ್ ಡಿಪಾಸಿಟ್ ಮಾಡಬೇಕಾಯ್ತು ಸರ್. ಒಂದು 20 ಲಕ್ಷ ಡಿಪಾಸಿಟ್ ಮಾಡಿದರೆ ಇವತ್ತು ಇವ್ರಿಗೆ ಅವಕಾಶ ಇತ್ತು. ಹೌಸಿಂಗ್ ಬೋರ್ಡ್ ಮಾಡೋದಕ್ಕೆ ಆಗಲಿ ಅವಕಾಶ ಇತ್ತು. ಎಲ್ಲ ಇಲ್ಲಿಗಲ್ ಆಗಿ ಸರ್ ಮಾಡ್ತಾ ಇರೋದು ಇವರು. ಇದನ್ನು ಅವಾರ್ಡು ಮಾಡೋಕ್ಕೆ ಬರಲ್ಲ. ಇದನ್ನು ಮಾಡೋಕ್ಕೆ ಅಂದರೆ ಸರ್ ಇದು ಎಲ್ಲ ಇಲ್ಲಿಗಲ್ಲೇ ಪ್ರಾಜೆಕ್ಟು. ಅಂದರೆ ಒಂಥರ ಸರ್ ಭೂಗಳ್ಳರ ಲೆಕ್ಕ ಆಗೋಗ್ಬಿಟ್ಟೆ ಸರ್ ಈ ಪ್ರಾಜೆಕ್ಟ್ನ. ನಾವು ಒಂದು ಹೇಳಿದ್ರೆ ಜನಗಳು ದಿಕ್ಕು ತಪ್ಪಿಸ್ತಾರೆ. ಜನಗಳಿಗೆ ಭೂಮಾಫಿ ಅಂದರೆ ಒಬ್ಬನಿಗೆ 60 ಲಕ್ಷ ಸರ್. ಈ ಥರ ಐತ ಸರ್ಕಾರದಲ್ಲಿ ಅಂದರೆ ರಿಯಲ್ ಎಸ್ಟೇಟ್ ದಂಧೆ ಸರ್ ಇದು. ಒಬ್ಬನಿಗೆ 70 ಲಕ್ಷ ಆ ಥರ ಅಲ್ಲ ಸರ್. ಈಗ ನೀವು ಆ ಥರ ಪರಿಹಾರ ಕೊಡಬೇಕಾದ್ರೆ 2013ರಲ್ಲಿ ಅಕ್ವಿಜೇಷನ್ ಮಾಡ್ಕೊಂಡ್ರಲ್ವಾ. ನೀವು ಅವಾಗೆ ಕೊಟ್ಟಿದ್ರೆ ಜನ ಬೇರೆ ಕಡೆ ನನ್ನ ಜೀವನ ಕಟ್ಕೊಳೋರು. ನೀವು 2013ರಲ್ಲಿ ಮಾಡಿಬಿಟ್ಟು ಈಗ 2024ರಲ್ಲಿ ಬಂದುಬಿಟ್ಟು ನೀವು ಅವಾರ್ಡ್ ಡಿಸೆಂಬರ್ ಯಾವುದೋ ತಿಂಗಳಲ್ಲಿ ಅವಾರ್ಡ್ ಮಾಡಿಬಿಟ್ಟು ಈಗ ನೀವು 60 ಲಕ್ಷ ಆದರೆ ಯಾರನ್ನು ತಗೊಳ್ತಾರೆ ಸರ್. ನನಗೆ ಜಮೀನು ಕೊಡ್ತೀನಿ, ನನ್ನ ಜಮೀನು ತಗೊಟ್ಬಿಡ್ಲಿ ಪಕ್ಕ ಎಲ್ಲ ಇಲ್ಲೇ ಊರ ಹತ್ರ ತಗೊಟ್ಬಿಟ್ಟು ನಾನು ಜಮೀನು ಬಿಟ್ಕೊಡೋಕೆ ಸಿದ್ಧವಾಗಿದ್ದೀನಿ. ಸುಮ್ಮನೆ ಇವರು ಈ ಥರ ಎಲ್ಲ ನಾಟಕ ನಮಗೆ ಏನೇನೋ ಹೇಳ್ತಾರೆ, ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ಸರ್. ಆಗಬೇಕಿದೆ ಪರಿಸರ ಸೂಕ್ಷ್ಮ ವಲಯದ ಮಿತಿ ಹೆಚ್ಚಳ. ಆಗುತ್ತಾ ಸೂರ್ಯನಗರ ಟೌನ್ಶಿಪ್ ಯೋಜನೆಗೆ ತನಿಖೆ? ಇದ್ಯಾವುದು ಆಗಬಾರದಂದ್ರೆ ತಕ್ಷಣಕ್ಕೆ ಸರ್ಕಾರ ಇತ್ತ ಗಮನ ವಹಿಸಬೇಕಿದೆ. ಕೂಡಲೇ ಅವೈಜ್ಞಾನಿಕವಾದ ಪರಿಸರ ಸೂಕ್ಷ್ಮ ವಲಯದ ಮಿತಿಯನ್ನ ಹೆಚ್ಚಳ ಮಾಡಬೇಕು.
ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದೊಳಗೆ ಸಾಗುವ 3.85 ಕಿಲೋಮೀಟರ್ ಎಲಿವೇಟೆಡ್ ಹೈವೇ ನಿರ್ಮಾಣ ಕೈಬಿಡಬೇಕು. ಸೂರ್ಯನಗರ 4ನೇ ಹಂತದ ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ಬಗ್ಗೆ ನ್ಯಾಯಾಂಗದ ತನಿಖೆ ಆಗಬೇಕು. ಇನ್ನು ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ರು. ಆನೇಕಲ್ನ ಸೂರ್ಯನಗರ 4ನೇ ಹಂತದ ಅವೈಜ್ಞಾನಿಕ ಕಾಮಗಾರಿ ಗಮನಕ್ಕೆ ಬಂದಿದ್ದು ಮನೆಗಳು ಬಿರುಕು ಬಿಟ್ಟಿರುವ ಮಾಹಿತಿ ಗೊತ್ತಾಗಿದೆ ಎಂದ್ರು. ತಾತ್ಕಾಲಿಕ ಬಂಡೆ ಬ್ಲಾಸ್ಟ್ ಮಾಡೋದನ್ನ ನಿಲ್ಲಿಸ್ತೇವೆ ಅಂತ ಕ್ರಮಕ್ಕೆ ಮುಂದಾದ್ರು. ನಾವು ಪ್ರತಿಯೊಂದು ಮನೆ ಮತ್ತೊಂದು ಏನು ಸಮಸ್ಯೆಗಳಾಗಿದೆ ಅಂತ ಸಮಗ್ರವಾಗಿ ಪರಿಶೀಲಿಸಿ ಅದನ್ನು ತ್ವರಿತವಾಗಿ ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೊಳ್ತೀವಿ. ಹಾಗೆ ಊರ ಪಕ್ಕದಲ್ಲಿ ಏನು ಬ್ಲಾಸ್ಟಿಂಗು ಅದು ಇದು ಅಂತ ಇದೆಯಲ್ಲ, ಅದನ್ನು ಯಾವುದೇ ರೀತಿ ಆಗಲಿಕ್ಕೆ ತಾತ್ಕಾಲಿಕವಾಗಿ ಅವರಿಗೆ ಸ್ಥಗಿತಗೊಳಿಸೋಕ್ಕೂ ನಾವೀಗ ಕ್ರಮ ಕೈಗೊಳ್ತೀವಿ. ಕೊನೆಯದಾಗಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ತಲೆ ಎತ್ತುತ್ತಿರುವ ಅಕ್ರಮ ರೆಸಾರ್ಟ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕಿದೆ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯಾಗಿ ನಿರಂತರ ಈ ಬಗ್ಗೆ ಬೆಳಕನ್ನ ಚೆಲ್ತಾನೇ ಇರುತ್ತೆ. ನೋಡಿದ್ರಲ್ಲ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಪ್ರದೇಶದ ಒಡಲಿಗೆ ಅದು ಹೇಗೆ ಕನ್ನ ಬೀಳ್ತಿದೆ ಅಂತ. ಪರಿಸರ ಸೂಕ್ಷ್ಮ ವಲಯ ಮಿತಿ ವ್ಯಾಪ್ತಿಗೆ ಸಂಚಕಾರ ಬರದಂತೆ ಯಾವಾಗ ಕ್ರಮವನ್ನು ಕೈಗೊಳ್ಳೋದು ಅಂತ ಸ್ಥಳೀಯರು, ಪರಿಸರ ಪ್ರೇಮಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಇದಾಗಿತ್ತು ಬರ್ನಿಂಗ್ ಸ್ಟೋರಿ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.